ಇಡೀ ನಮ್ಮ ಕಲಬುರಗಿ ರೈತ ಮಿತ್ರರಲ್ಲಿ ವಿನಂತಿಸಿಕೊಳ್ಳೋದಂದರೆ ಈ 12 ತಾರೀಕು ಅಹೋರಾತ್ರಿಯನ್ನು ನಾವು ಧರಣಿಯನ್ನು ಕೂಡಲಿದ್ದೀವಿ. ಹಾಗಾಗಿ DC ಆಫೀಸಲ್ಲಿ ಎದುರುಗಡೆ ಕೂಡಲಿದ್ದೀವಿ. ಹಾಗಾಗಿ ಎಲ್ಲ ರೈತ ಮಿತ್ರರು ನಮ್ಮನ್ನು ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಪತ್ರಿಕೆ ಮತ್ತು ಮಾಧ್ಯಮದವರು, ಮೀಡಿಯಾದವರು ಎಲ್ಲರೂ ನಮ್ಮನ್ನು ಸಹಕಾರ ಮಾಡಲಿ ಅಂತೇಳಿ. ಅದರ ಬೇಡಿಕೆ ವಿಷಯ ಏನು? ಬೇಡಿಕೆ ಅಂದರೆ ನಮಗೆ DC ಅವರು 16 ಲಕ್ಷ ಪಾಸ್ ಮಾಡಿದರು ಕೂಡ ನಮಗೆ ಸರಿಯಾದ ಮೊತ್ತವನ್ನು ಸಿಗಲಿಲ್ಲ. 12 ಲಕ್ಷ ಕೊಟ್ಟು ಅಷ್ಟೇ ಬಿಟ್ಟರು, ಸೈಲೆಂಟ್ ಆಗಿದ್ರು. ಹಾಗಾಗಿ ನಮ್ಮ ರೈತರು ಇವತ್ತಿನ ದಿನ ಎಲ್ಲ ನಮ್ಮ ಗ್ರಾಮ ಎಲ್ಲ 3 ಹಳ್ಳಿಗಳು ಗ್ರಾಮ ಇವತ್ತು ದಿವಾಳಿಯದ್ದು ಹೋಗ್ತಾ ಇದ್ದಾರೆ. ಹಾಗಾಗಿ ಸಂಕಷ್ಟದಲ್ಲಿದ್ದೀವಿ ನಾವು ನಮ್ಮ ರೈತರು ಎಲ್ಲ ರೈತರು ಸಂಕಷ್ಟದಲ್ಲಿದ್ದೀವಿ. ಇರ್ತಕ್ಕಂಥ ಪರಿಹಾರವನ್ನು ಕೊಡ್ರಿ ಅಂತ ನಾವು ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ ಕಂಪ್ನಿಯವರಿಗೆ. ಅವರು ಇನ್ನೂ ಆಗ್ತಾಯಿಲ್ಲ. ನಾವು ಇಡೀ ನಮ್ಮ ಕರ್ನಾಟಕದ ಎಲ್ಲ ಮಿನಿಸ್ಟರ್ ಅವರಿಗೆ ಕೂಡ ನಾವು ಭೇಟಿಯಾಗಿದ್ದೀವಿ. MB ಪಾಟೀಲ್ ಅವರಿಗೆ, DK ಸಾಹೇಬ್ರವರಿಗೆ ಮತ್ತು ಪ್ರಿಯಾಂಕಾ ಸಾಹೇಬ್ರವರಿಗೆ, ನಾವು ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ ನಾವು ಭೇಟಿಯಾಗಿದ್ದೀವಿ. MI ಪಾಟೀಲ್ ಅವರಿಗೂ ಕೂಡ ನಮ್ಮ ಭಾಗದ MI ಪಾಟೀಲ್ ಅವರಿಗೂ ಕೂಡ ನಾವು ಅವರ ನೇತೃತ್ವದಿಂದ ನಾವು ಕೆಲಸವನ್ನು ಮಾಡ್ತಿದ್ದೀವಿ. ಆದರೂ ಕೂಡ ನಮ್ಮನ್ನು ಹಿಂದೆ ಮುಂದೆ ಸರಿತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಮೀರಿ ನಾವು ಮಾಡ್ತಾಯಿದ್ದೀವಿ ಕೆಲಸ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ನೋವನ್ನು ನಮ್ಮ ರೈತ ಮಿತ್ರರಲ್ಲೇ ನಾವು ಹಂಚಿಕೊಳ್ಬೇಕಾಗಿ ಇದು ಒಂದು ತೊಂದರೆಯಲ್ಲಿದ್ದೀವಿ. ಇಂಥ ಕಷ್ಟದಲ್ಲಿದ್ದು ಕೂಡ ನಮ್ಮನ್ನು ಸಹಕಾರವನ್ನು ಮಾಡ್ತೀರಿ ಅಂತ ನಾನು ಬಲವಾಗಿ ನಂಬಿದ್ದೀನಿ. ಹಾಗೂ ಕೂಡ ಬರಲೇಬೇಕಂತೇಳಿ ನಾವು ಬೇಡ್ತಾ ಇದ್ದೇವೆ. ಏನೇನಂದರೆ ಈಗ ಇರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥ ದುಡ್ಡು ಎಲ್ಲ ಅನ್ನೆಸರಿ ಕೆಲಸದಿಂದ ಅವರು ವೇಸ್ಟ್ ಮಾಡ್ಕೊಂಡಿದ್ದಾರೆ ದುಡ್ಡು. ಎಲ್ಲ ನಮ್ಮ ರೈತ ಬಂದವರಿಗೆ ನಮಸ್ಕಾರಗಳು. ನಮ್ಮ ಕಲಬುರಗಿ ಇಡೀ ಎಲ್ಲ ರೈತ ಮಿತ್ರರಿಗೆ ಹಾಗೂ ಪತ್ರಿಕೆ ಮಾಧ್ಯಮದವರಿಗೆ ಎಲ್ಲರಿಗೂ ಕೂಡ ಈ 12 ತಾರೀಕು ನಾವು ಅಹೋರಾತ್ರಿಯನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ತಾವೆಲ್ಲ ರೈತರ ಮಿತ್ರರು, ಎಲ್ಲ ಇಡೀ ನಾಯಕರು ಬೈರೇಡಿಗೆ ಅಂತ ಜಮೀನು ಕಳ್ಕೊಂಡಂಥ ರೈತರು, ನಮ್ಮದು 2013ರಲ್ಲಿ ಜಮೀನು ಖರೀದಿ ಮಾಡಿ ಈಗ ನಮಗೆ ಹೆಚ್ಚಿನ ಪರಿಹಾರ ಸಲುವಾಗಿ ನಾವು ಹೋರಾಟ DC 16 ಲಕ್ಷ ಅಂದ್ರೂ 12 ಲಕ್ಷ ಬೋರ್ಡ್ ಮೀಟಿಂಗ್ ಮಾಡಿ ಕೊಟ್ಟರ. ಅದಕ್ಕೆ ನಾವು ನಮ್ಮ ಪರಿಹಾರ 16 ಲಕ್ಷ ರೂಪಾಯಿ ಇನ್ನೂ 4 ಲಕ್ಷ ರೂಪಾಯಿ ಬರ್ಬೇಕಾಗ್ಯದ. ಅದವಾಗಿ ನಾವು ಅಹೋರಾತ್ರಿ ಧರಣಿ DC ಆಫೀಸ್ ಮುಂದೆ ಕೊಡ್ಲಕತ್ತೀವಿ. ಯಾವುದೇ ಕಾರಣಕ್ಕೆ ನಾವು ಎಲ್ಲ ಮಿನಿಸ್ಟ್ರಿ ಲೆವೆಲ್ನಾಗ ಹೋದ್ರೂ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಈಗ ನಮಗೆ ದುಡ್ಡು ಬರತ್ತನ ನಾವು ಹೋರಾಟ ಮಾಡೋದು ನಿಂದ್ರಸ. ಅದಕ್ಕೇನದ MLA ಸಾಹೇಬ್ರ ಬಳಿ ಹೋಗಿ ನಮ್ಮದು ದುನಿಯದೇ ಒಂದು ರಾತ್ರಿ ಹಗಲು ಕೂಡ ಹೋದ್ರೂ ನಮಗೆ ರೆಸ್ಪಾನ್ಸ್ ಮಾಡಿಲ್ಲ MLA ಸಾಹೇಬ್ರು. ಅದಕ್ಕೇನದ ನಮ್ಮ ಧರಣಿಗೆ ಅವತ್ತು ಬಂದು ಅವ್ರು ಸಹಕಾರ ಕೊಡ್ಬೇಕಂತೇಳಿ ಬೇಡ್ಕೊಳಕತ್ತೀವಿ ಅಷ್ಟೇ.